ವೀಕ್ಷಕರೇ, ಶುಭೋದಯ. ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯೋಗರಾಜ್. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಟ ಮಂತ್ರ ತಂತ್ರ ದೋಷಕ್ಕೆ ಶಾಶ್ವತ ಪರಿಹಾರ ಇದೆಯಾ? ಹಾಗಿದ್ರೆ ಗುರುಗಳಿಂದ ಪಡೆದಂತಹ ಮಂತ್ರ ದೀಕ್ಷೆ ಇದನ್ನೆಲ್ಲವನ್ನ ಶಮನ ಮಾಡುವಲ್ಲಿ ಕೆಲಸ ಮಾಡುತ್ತಾ? ಜೊತೆಗೆ ದ್ವಾದಶ ರಾಶಿಗಳ ಈ ದಿನದ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡ್ತಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರೇಣುಕಾರಾಧ್ಯ ಗುರೂಜಿ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭುವೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿವರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಗುರುಜಿ, ಮೇಷರಾಶಿಯಿಂದ ಕನ್ಯಾ ರಾಶಿಯವರ ಈ ದಿನದ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಇವತ್ತಿನ ದಿವಸ ಉತ್ತರ ಫಲ್ಗುಣಿ ನಕ್ಷತ್ರ, ಅಂದರೆ ಉತ್ತರ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರವಿರ್ತಕ್ಕಂಥದ್ದು. ಆ ಉತ್ತರ ನಕ್ಷತ್ರಾಧಿಪತಿಯಾದಂಥ ರವಿ ನೀಚ ಸ್ಥಿತನಾಗಿರ್ತಕ್ಕಂಥದ್ದು. ಏನಿಲ್ಲ ಫಲಾಫಲಗಳನ್ನು ನೋಡಬಹುದು. ಪ್ರಪ್ರಥಮ ಬಾರಿಗೆ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಮಾತ್ರ ಸೌಖ್ಯವಿಲ್ಲದೆ ಇರತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರುವಂಥದ್ದು. ಸ್ಥಿರಾಸ್ತಿ, ಭೂಮಿ, ವಾಹನಗಳಿಂದ ನಷ್ಟವನ್ನು ಅನುಭವಿಸುವಂಥದ್ದು. ಮಕ್ಕಳಿಂದ ದಾಂಪತ್ಯದಲ್ಲಿ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು. ಅಪಮಾನ ಅಪನಿಂದನೆಗಳಿಗೆ ಒಳಗಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಬರುವಂಥದ್ದು. ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯನ್ನು ಅನುಭವಿಸುವಂಥದ್ದನ್ನು ಇವತ್ತಿನ ದಿವಸ ಈ ಮೇಷರಾಶಿನವರು ನೋಡುವಂಥದ್ದು. ಓಂ ನಮಃ ಶಿವಾಯ ಈ ಒಂದು ಮಂತ್ರ ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಷಭ ರಾಶಿ, ಮಾನಸಿಕ ವೇದನೆಗಳು, ಸಂಕಟ, ನೋವು, ದುಗಡ ಬಾಧಿಸುವಂಥದ್ದು. ಶತ್ರು ದಮನವಾಗ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು. ಪಿತ್ರಾರ್ಜಿತ ಆಸ್ತಿಯ ವ್ಯವಹಾರಗಳಲ್ಲಿ ಹಿನ್ನಡೆಯನ್ನು ಅನುಭವಿಸುವಂಥದ್ದು. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಜಯ, ವಿದ್ಯಾಭ್ಯಾಸದಲ್ಲಿ ಗೊಂದಲಗಳು ಉತ್ಪತ್ತಿಯಾಗ್ತಕ್ಕಂಥ ಒಂದು ಸ್ಥಿತಿ ಈ ವೃಷಭ ರಾಶಿನವ್ರದ್ದಾಗಿರುವಂಥದ್ದು. ಗೋಧಿಯನ್ನು ದಾನವಾಗಿ ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಿಥುನ ರಾಶಿ, ಮಕ್ಕಳೊಂದಿಗೆ, ನೆರೆಹೊರೆಯವರೊಂದಿಗೆ, ಬಂಧುಗಳೊಂದಿಗೆ ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ನಿರ್ಮಾಣವಾಗಿ ಬರುವಂಥದ್ದು. ಸ್ತ್ರೀಯರಿಂದ ಮಾನ ಅಪಮಾನ, ಆತ್ಮ ಅಪನಿಂದನೆಗಳು, ಆತ್ಮಗೌರವಕ್ಕೆ ಚ್ಯುತಿ ಬರ್ತಕ್ಕಂಥವುಗಳಾಗ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಅನುಭವಿಸುವಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರುವಂಥದ್ದು. ಪ್ರಯಾಣದಲ್ಲಿ ಸಮಸ್ಯೆಗಳೆದುರಾಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಯಾವುದಾದ್ರು ಒಂದು ಮೌಲ್ಯಯುತವಾದಂಥ ವಸ್ತುವನ್ನು ಕಳೆದುಕೊಳ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣವಾಗಿ ಬರುವಂಥದ್ದು. ಸ್ಥಳ ಬದಲಾವಣೆಯಿಂದ, ಉದ್ಯೋಗ ಬದಲಾವಣೆಯಿಂದ ಸಮಸ್ಯೆಗಳು ಉತ್ಪತ್ತಿಯಾಗ್ತಕ್ಕಂಥದ್ದು. ಸ್ವಲ್ಪ ಅವುಗಳನ್ನು ಮುಂದೂಡ್ತಕ್ಕಂಥದ್ದು ಬಹಳ ಒಳಿತು ಇವತ್ತಿನ ದಿವಸ ಈ ಮಿಥುನ ರಾಶಿಯಾಗಿರುವಂಥದ್ದು. ಎಕ್ಕದ ಗಿಡಕ್ಕೆ ಪೂಜೆಯನ್ನು ಸಲ್ಲಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕಟಕ ರಾಶಿ, ಆತ್ಮಾಭಿಮಾನ, ಧೈರ್ಯ, ಸ್ಥೈರ್ಯ, ನ್ಯಾಯ, ನೀತಿಯ ಒಂದು ಪ್ರೇರಣೆಗಳು ಉತ್ಪತ್ತಿಯಾಗ್ತಕ್ಕಂಥದ್ದು. ಪಿತ್ರಾರ್ಜಿತ ಆಸ್ತಿಯಿಂದ, ಸರ್ಕಾರಿ ಅಧಿಕಾರಿಗಳಿಂದ, ರಾಜಕೀಯ ವ್ಯಕ್ತಿಗಳಿಂದ ಆರ್ಥಿಕವಾದಂಥ ಮೋಸಗಳಾಗ್ತಕ್ಕಂಥ ಒಂದು ಸ್ಥಿತಿ. ಬಾಯಿ ತಪ್ಪಿದ ಆಡಿದ ಮಾತಿನಿಂದ ತಾಯಿಗೆ ವೇದನೆಯನ್ನು ಆಗ್ತಕ್ಕಂಥದ್ದು. ಕೌಟುಂಬಿಕವಾದಂಥ ಸಮಸ್ಯೆಗಳು ಬರ್ತಕ್ಕಂಥದ್ದು. ಅದರಲ್ಲೂ ಕೂಡ ಈ ಕೌಟುಂಬಿಕ ಸಮಸ್ಯೆಗಳಿಂದ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯನ್ನು ಅನುಭವಿಸುವಂಥ ಒಂದು ಸ್ಥಿತಿ ಈ ಕಟಕ ರಾಶಿನವ್ರದ್ದಾಗಿರುವಂಥದ್ದು. ಓಂ ಶ್ರೀ ವೀರಭದ್ರೇಶ್ವರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡುವುದು. ಇನ್ನು ಸಿಂಹರಾಶಿ, ದಕ್ಷತೆ, ಸ್ಥೈರ್ಯ, ಧೈರ್ಯ, ಧೀರತ್ವದ ಶೌರ್ಯಕ್ಕೆ ಮುಂದಾಗುವಂಥ ಒಂದು ಸ್ಥಿತಿ. ಹಳೆಯ ನೆನಪುಗಳು ಕಾಡ್ತಕ್ಕಂಥದ್ದು. ಯಾವತ್ತಿನೋ ದಿವಸದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ನೆನಪುಗಳು ಕಾಡ್ತಕ್ಕಂಥದ್ದು. ಪತ್ರ ವ್ಯವಹಾರಗಳಲ್ಲಿ, ಒಪ್ಪಂದ ಕರಾರು ಪತ್ರ ವ್ಯವಹಾರಗಳಲ್ಲಿ ಆ ಥರದ ನಿರ್ಧಾರಗಳಿಂದ ಸ್ವಲ್ಪ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ವಾತಾವರಣ. ವಿದ್ಯಾಭ್ಯಾಸದಲ್ಲಿ ಗೊಂದಲಗಳು ಉತ್ಪತ್ತಿಯಾಗ್ತಕ್ಕಂಥದ್ದನ್ನು ಇವತ್ತಿನ ದಿವಸ ಸಿಂಹರಾಶಿನವರು ನೋಡುವಂಥದ್ದು. ಕುಲದೇವತೆಗೆ ಗೋಧಿ ಪಾಯಸವನ್ನು ನೈವೇದ್ಯ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿ, ಅಧಿಕ ಉಷ್ಣ, ಬಾಯಿ ಸೋಂಕು, ತಲೆನೋವು, ಕಣ್ಣು ಉರಿ ಬಾಧಿಸುವಂಥ ವಾತಾವರಣ ಸೃಷ್ಟಿಯಾಗುವಂಥದ್ದು. ಚೀಟಿ ವ್ಯವಹಾರಗಳಲ್ಲಿ, ಹೊಸ ವಸ್ತುಗಳ ಖರೀದಿಗಳಲ್ಲಿ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಧನನಷ್ಟಗಳಾಗ್ತಕ್ಕಂಥದ್ದು, ಮೋಸಗಳಾಗ್ತಕ್ಕಂಥ ಒಂದು ಸಂದರ್ಭ ನಿರ್ಮಾಣವಾಗಿ ಬರುವಂಥದ್ದು. ಅನಗತ್ಯ ವಿಷಯಗಳು, ಸಂಶಯಾತ್ಮಕವಾದಂಥ ಮಾತುಗಳು ನಿದ್ರಾಭಂಗವನ್ನು ಮಾಡಿಸುವಂಥ ಒಂದು ವಾತಾವರಣ. ನೆರೆಹೊರೆಯ ಮಹಿಳೆಯರಿಂದ ಒತ್ತಡಕ್ಕೆ ಸಿಲುಕುವಂಥ ಒಂದು ವಾತಾವರಣ ಅಥವಾ ಅಂಥ ಒಂದು ಸ್ಥಿತಿ, ಅಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದನ್ನು ಇವತ್ತಿನ ದಿವಸ ಈ ಕನ್ಯಾ ರಾಶಿಯನ್ನು ನೋಡುವಂಥದ್ದು. ಬಿಲ್ವಾಷ್ಟೋತ್ತರವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಸರಿ ಗುರುಜಿ, ಈಗೊಬ್ರು ಕಾಲ್ ಹರಡಿದ್ದಾರೆ. ಮಾಗಡಯ್ಯ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸಿ. ಮೇಡಮ್, ಹುಟ್ಟಿದ ದಿನಾಂಕ ಗೊತ್ತಿಲ್ಲ ಮೇಡಮ್. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮಃ ಶಿವಾಯ. ನಮಸ್ತೆ. 1 ರಿಂದ 12 ಒಳಗಡೆ ಒಂದು ಸಂಖ್ಯೆ ಹೇಳಿ.
ಗುರುಜಿ 8 ಗುರುಜಿ. ಯಾಕೋ ಹತ್ತತ್ರ ಸುಮಾರು ನಿಮಗೆ ಬುದ್ಧಿ ತಿಳಿದಾಗನಿಂದಲೂ ಕೂಡ ಯಾವ ಕೆಲಸ ಕಾರ್ಯಗಳು ಆಗಿಲ್ಲ. ಏನೋ ಒಂದು ರೀತಿಯಾದಂಥ ಎಲ್ಲ ರೀತಿಯಾದಂಥ ಅಡೆತಡೆಗಳು ಉತ್ಪತ್ತಿಯಾಗಿರ್ತಕ್ಕಂಥ ಒಂದು ಸ್ಥಿತಿಗಳು. ತುಂಬ ಆಸೆಗಳಿದೆ, ತುಂಬ ಕಲ್ಪನೆಗಳಿದೆ, ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳಿದೆ, ಸ್ಥಳ ಬದಲಾವಣೆ ಮಾಡಿಕೊಳ್ಳಬೇಕು ಅನ್ನೋ ರೀತಿಯಾದಂಥ ವಾತಾವರಣವಿದೆ. ಎಲ್ಲರ ಒಂದು ಕಡೆ ದೂರ ಪ್ರದೇಶಕ್ಕೆ ಹೋಗಿ ವಿದೇಶಕ್ಕೆ ಹೋಗಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳು, ತುಂಬ ದೂರಕ್ಕೆ ಹೋಗಿ ಸಂಪಾದನೆಯನ್ನು ಮಾಡಿಕೊಂಡು ಬರಬೇಕು, ನನ್ನ ಕುಟುಂಬವನ್ನು ಸಲಹಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳು, ಅವಕಾಶಗಳಿಲ್ಲ ಅನ್ನತ್ತೆ. ಹೌದೋ ಅಲ್ವೋ? ಹೌದು ಗುರುಜಿ. ಹೇಳಿ, ಏನಾಗಬೇಕು? ಅದೇ ಗುರುಜಿ, ನಾವು ಫ್ಲವರ್ ಡೆಕೋರೇಷನ್ ಮಾಡ್ತಾ ಇದೀವಿ ಗುರುಜಿ. ಅದು ಬಿಗ್ನೆಸ್ ಒಂದ್ಸಲ ಎಲ್ಲ ತುಂಬ ಲಾಸ್ ಅನ್ನೋದು ಇದು ಬರುತ್ತೆ ಗುರುಜಿ. ಏನು ಎಲ್ಲ ಫುಲ್ಲು ನಮಗೆ ಏನು ಹಾಕೊಬೇಡಿ. ಇದೇ ಉದ್ದೇಶಕ್ಕೋಸ್ಕರವಾಗಿ, ಅಂದರೆ ವ್ಯವಹಾರದ ಅಭಿವೃದ್ಧಿಗೋಸ್ಕರವಾಗಿ, ಈ ಮಾಟ ಮಂತ್ರ ತಂತ್ರದ ದೋಷದ ನಿವಾರಣೆಗೋಸ್ಕರವಾಗಿ, ಮತ್ತೆ ದೃಷ್ಟಿ ದೋಷಗಳ ನಿವಾರಣೆಗೋಸ್ಕರವಾಗಿ, ಬಾಲಗ್ರಹ ದೋಷಗಳಿಂದ ವಿಮುಕ್ತಿ ಆಗೋದಕ್ಕೋಸ್ಕರವಾಗಿ ಇದೇ ಭಾನುವಾರ ಅಮಾವಾಸ್ಯೆ ದಿವಸ ನಮ್ಮಿಂದ ಯಂತ್ರ ಮತ್ತು ಮಂತ್ರ ದೀಕ್ಷೆಯನ್ನು ಕೊಡ್ತಾ ಇದ್ದೀವಿ. ನೀವು ಅಂತಲೆಲ್ಲ ಯಾರು ಬೇಕಾದರೂ ಬೇಕಾದ್ರೂ ಅದನ್ನು ತಗೊಳ್ಬೋದು. ತಗೊಂಡು ಅದನ್ನು ಸರಿಯಾದ ರೀತಿಯನ್ನು ಅನುಷ್ಠಾನ ಮಾಡಿದ್ದೇ ಆದರೆ ಎಂಥ ಸಮಸ್ಯೆಗಳಿದ್ರೂ ಕೂಡ ಪರಿಹಾರಗಳು ಶತಸಿದ್ಧವಾಗಿ ಸಿಗ್ತದೆ. ಅಕಸ್ಮಾತ್ ಬರೋದಕ್ಕಾಗಲಿಲ್ವಾ, ಪೋಸ್ಟ್ ಮುಖಾಂತರವೂ ಕೂಡ ನಿಮಗೆ ಅದನ್ನು ಯಂತ್ರ ಮತ್ತು ಮಂತ್ರ ದೀಕ್ಷೆಯನ್ನು ನೀವು ತರಿಸಿಕೊಳ್ಳಬಹುದು. ಅದನ್ನು ತರಿಸಿಕೊಂಡು ಸರಿಯಾದ ರೀತಿಯಲ್ಲಿ ಮಾಡಿ. ಯಾಕೆ ಎಂತೆಂಥ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕಿದೆ, ಇದೆಂಥ ಸಮಸ್ಯೆ, ಅದಕ್ಕೆ ಯಾಕೆ ದುಃಖ ಪಡ್ತೀರಿ? ಖಂಡಿತ ಅನುಕೂಲವಾಗುತ್ತೆ. ಶುಭವಾಗಲಿ. ಧನ್ಯವಾದಗಳು ಮಾಗಣಯ್ಯ ಅವರೇ. ಮತ್ತೊಬ್ರು ಕಾಲರ್ ಅಶ್ವಿನಿ ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಅಶ್ವಿನಿ ಅವರೇ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕು? ನಮ್ಮ ಮಗನ ಬಗ್ಗೆ ರೀ. ಹೆಸರೇಳಿ ಅವ್ರದ್ದು? ಅವನ ಹೆಸರು ರೀ ಅಕ್ಷಯ್ ಕುಮಾರ್ ಅಂತ ರೀ. ಹುಟ್ಟಿದ ದಿನಾಂಕ ತಿಳಿಸಿ ಮಾ. 18/1/96 ರೀ. 18/1/1996. ಮಧ್ಯಾಹ್ನ 12:10 ರೀ. ಸರಿ ಮಾ, ಗುರುಜಿ ಇದ್ದಾರೆ, ಮಾತನಾಡಿ. ನಮಃ ಶಿವಾಯ. ನಮಸ್ಕಾರ ರೀ. ನಮಃ ಶಿವಾಯ. ನಮಃ ಶಿವಾಯ. ಅವನ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕಾಗಿತ್ತು ರೀ. ಆಗಲಿ ತಾಯಿ. ಈ ಜಾತಕದ ಪ್ರಕಾರವಾಗಿ ಮೂಲಾ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥ ಒಂದು ಜಾತಕವಾಗಿರ್ತಕ್ಕಂಥ ಶನಿ ಸ್ವಕ್ಷೇತ್ರತನಾಗಿರ್ತಕ್ಕಂಥ ಗುರು ಮೂಲ ತ್ರಿಕೋಣ, ಗುರು ಕುಜ ಉಚ್ಚಂಗತ ಸ್ಥಿತನಾಗಿರ್ತಕ್ಕ ಲಗ್ನಾಂಶವನ್ನು ನೋಡಿದಾಗಲೂ ಕೂಡ ಅಶ್ವಿನಿ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಖಂಡಿತವಾಗಲೂ ಕೂಡ ಈ ಜಾತಕ್ಕೆ ಪ್ರಗತಿಯ ಯೋಗವೆಲ್ಲವೂ ಕೂಡ ಇದೆ. ಆದರೆ ಸ್ವಯಂಕೃತ ಅಪರಾಧಿಯಾಗಿರ್ತಾರೆ. ಅಂದರೆ ಇವರಲ್ಲೇ ಏನೋ ಒಂದು ರೀತಿಯಾದಂಥ ತೊಂದರೆಗಳಾಗ್ತದೆ, ಅಥವಾ ಆರೋಗ್ಯಕವಾಗಿ ಸಮಸ್ಯೆಗಳಾಗ್ತಕ್ಕಂಥದ್ದು, ಅಥವಾ ಬೇಡದ ವಿಚಾರಗಳಿಗೆ ಯಾವುದಕ್ಕೂ ತಲೆ ಕೆಡಿಸಿಕೊಂಡು ಅಥವಾ ಯಾವುದಕ್ಕೂ ಡಿಸ್ಟರ್ಬ್ ಆಗಿ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾರೆ. ಬೇಕಾದ್ರೆ ಕೇಳಿ ನೋಡಿ, ನಿಮ್ಮ ಮಗನ ಇದೇ ರೀತಿಯಾಗಿ ಸ್ವಲ್ಪ ಬೇರೆ ವಿಚಾರಗಳಿಗೆ ಡಿಸ್ಟರ್ಬ್ ಆಗಿ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಗಳಾಗ್ತದೆ. ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ಹೆಚ್ಚಾಗಿ ಮನಸ್ಸೊಳಗೆ ತಗೊಳ್ತಕ್ಕಂಥ ಒಂದು ಸ್ಥಿತಿಗತಿಗಳಿದೆ. ಹಾಗಾಗಿ ಒಂದು ಕೆಲಸವನ್ನು ಮಾಡಿ, ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗಬೇಕು, ಇವನಿಗೆ ಈ ಆಲೋಚನೆಗಳಿಂದ ಈಚೆಗೆ ಬರಬೇಕು ಅಂತಂದರೆ ಇದೇ ಭಾನುವಾರ ದಿವಸ ಯಂತ್ರ ಮತ್ತು ಮಂತ್ರ ದಿವಸ ವಿದ್ಯಾರ್ಥಿಗಳಿಗೋಸ್ಕರವಾಗಿ ಭಾನುವಾರ ಅಮಾವಾಸ್ಯೆ ಬಂದಿರೋದ್ರಿಂದ ಯಂತ್ರ ಮತ್ತು ಮಂತ್ರ ದೀಕ್ಷೆಯನ್ನು ಕೊಡ್ತಾ ಇದ್ದೀವಿ. ಅದನ್ನು ತರಿಸಿಕೊಂಡು ಈ ಜಾತಕಕ್ಕೆ ಧಾರಣೆ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಶುಭವಾಗಲಿ. ಧನ್ಯವಾದಗಳು ಅಶ್ವಿನಿ ಅವರೇ. ಮತ್ತೊಬ್ರು ಕಾಲರ್ ಗಂಗಾ ರಾಯಚೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಗಂಗಾ ಅವರೇ. ಹಲೋ, ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕು ಮೇಡಮ್. ಹುಟ್ಟಿದ ದಿನಾಂಕ ಗೊತ್ತಾ? 2 ಆಗಸ್ಟ್ 1990 ರೀ. 2ನೇ ತಾರೀಕು ಆಗಸ್ಟ್ 1990. ನಮ್ದು ರೀ. ಆದ್ರೆ ನಮ್ಮ ಮನೆಯವ್ರು ಗೊತ್ತಿದ್ದಿಲ್ರಿ. ನಮ್ಮ ಮನೆಯವರು ನಿಮ್ ಹುಟ್ಟಿದ ದಿನಾಂಕ ತಿಳಿಸಿದ್ರಲ್ಲ, ಸಮಯ ತಿಳಿಸಿ. ಸಮಯ ಗೊತ್ತಿಲ್ಲಮ್ಮ. ನಮ್ಮ ಅಮ್ಮನ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ನಮಃ ಶಿವಾಯ. ನಮಸ್ತೆ ಗುರುಜಿ. 1 ರಿಂದ 12 ಒಳಗಡೆ ಒಂದು ಸಂಖ್ಯೆ ಹೇಳಿತಾಯಿ. ಏನ್ರಿ? ಯಾಕೋ ಯಾವ ವಿಚಾರಗಳಲ್ಲೂ ಕೂಡ ಪ್ರತಿಯೊಂದು ಕೂಡ ದಟ್ಟ ದಾರಿದ್ರ್ಯತಾನ ಅಂತಕ್ಕಂಥದ್ದು ಆವರಿಸಿ ನಿಂತು ಬಿಟ್ಟಿದೆ. ಬುದ್ಧಿಮಂದತ್ವ ಅಂತಕ್ಕಂಥದ್ದು ವಿಪರೀತವಾಗಿ ಕಾಡ್ತಾ ಇರ್ತಕ್ಕಂಥದ್ದನ್ನು ತೋರಿಸ್ತಾ ಇದೆ. ಯಾವುದರಲ್ಲೂ ನೆಮ್ಮದಿ ಇಲ್ಲ. ಸಾಂಸಾರಿಕ ಜೀವನ ಅಂತಕ್ಕಂಥದ್ದು ಅಷ್ಟೊಂದು ಸುಲಲಿತವಾಗಿ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳು ನಿರ್ಮಾಣ ಆಗಿ ಬರ್ತಾ ಇದೆ. ಮಾನಸಿಕವಾಗಿ ವೇದನೆಗಳು ಮನೆ ಒಳಗೆ ಇದ್ರೆ ಸಾಕು, ಏನೋ ಒಂದು ರೀತಿಯಾದಂಥ ಸ್ಥಿತಿಗತಿಗಳು, ಏನೋ ಮಾಡಿಬಿಟ್ಟಿದ್ದಾರೆ, ಏನೋ ತಂತ್ರ ಮಾಡಿಬಿಟ್ಟಿದ್ದಾರೆ, ಮಾಟ ಮಾಡಿಬಿಟ್ಟಿದ್ದಾರೆ ಅನ್ನೋ ರೀತಿಯಾದಂಥ ಮನೆ ಒಳಗಿದ್ರೆ ಸಾಕು ಪುಕುಲು 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 ಅಂತಕ್ಕಂಥದ್ದು ಕಾಡ್ತದೆ. ಸಂಸಾರ ಮಾಡಬೇಕು ಅಂದ್ರೆ ಸಾಕು ಪುಕುಲು 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 ಕಾಣ್ತದೆ. ಏನೋ ಒಂದು ರೀತಿಯಾದಂಥ ಹೆದರಿಕೆ, ಆತಂಕ, ಬೇರೆಯವ್ರ ಕೈಲಿ ಹೇಳ್ಕೊಳೋದಕ್ಕಾಗೋದಿಲ್ಲ. ಏನೋ ಒಂದು ರೀತಿಯಾದಂಥ ಸಂಕಟ, ಒಳಗಿನ ಸಂಕಟಗಳನ್ನೇ ಹೆಚ್ಚಾಗಿ ಅನುಭವಿಸ್ತಾ ಇರ್ತಕ್ಕಂಥ ಜಾತಕ ಹೇಳ್ತದೆ ಈ ಜಾತಕದ ಪ್ರಕಾರವಾಗಿ. ಹೌದೋ ಅಲ್ವೋ?
ವಿಶೇಷವಾಗಿ ಈ ಜಾತಕಕ್ಕೆ ಅನುಕೂಲವಾಗಬೇಕು ಅಂತಂದ್ರೆ ಪ್ರತಿ ಮಂಗಳವಾರ ದಿವಸ ಪ್ರತಿ ಮಂಗಳವಾರ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡಿ ಖಂಡಿತ ಅನುಕೂಲವಾಗುತ್ತೆ. ಶುಭವಾಗಲಿ. ಗುರುಜಿ, ಇನ್ನು ತುಲಾ ರಾಶಿಯಿಂದ ಮೀನರಾಶಿಯವರ ಈ ದಿನದ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಖಂಡಿತ. ತುಲಾ ರಾಶಿಯವರಿಗೆ ಸಂಬಂಧಪಟ್ಟಂತೆ ಸ್ವಯಂಕೃತ ಅಪರಾಧದಿಂದ ಅಥವಾ ಕನಿಕರದಿಂದ ನಡವಳಿಕೆಗಳಿಂದ ಆತ್ಮ ಸಂಕಟವನ್ನು ಅನುಭವಿಸ್ತಕ್ಕಂಥದ್ದು, ಅಂಥ ನಡವಳಿಕೆಗಳಿಂದ ನೋವನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿಗತಿಗಳು, ಪಿತ್ತಬಾಧೆ, ರಕ್ತದೋಷ, ಅಧಿಕ ಉಷ್ಣು, ತಲೆನೋವು ಬರ್ತಕ್ಕಂಥದ್ದು, ಸುಸ್ತು, ಹವಾಮಾನ ವ್ಯತ್ಯಾಸದಿಂದ ಆಗ್ತಕ್ಕಂಥ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಅಥವಾ ಏರುಪೇರುಗಳು ಉಂಟಾಗ್ತಕ್ಕಂಥ ಒಂದು ಸ್ಥಿತಿಯನ್ನು ನೋಡುವಂಥದ್ದು, ಆಕಸ್ಮಿಕವಾದಂಥ ಲಾಭ, ಮಿತ್ರರಿಂದ ಉಪಕಾರವನ್ನು ಅನುಭವಿಸುವಂಥ ಒಂದು ಸ್ಥಿತಿ, ರಾಜಕೀಯ ವ್ಯಕ್ತಿಗಳಿಂದ ಅಥವಾ ಸರ್ಕಾರದ ಅಧಿಕಾರಿಗಳಿಂದ ಆಗ್ಬೋದು ಅಥವಾ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಂದ ಆಗಬಹುದು ಕಾರ್ಯ ಜಯವನ್ನು ನೋಡ್ತಕ್ಕಂಥ ವಾತಾವರಣ ಈ ತುಲಾ ರಾಶಿ ನೋಡ್ದಾಗಿರುವಂಥದ್ದು. ತಂದೆಯ ಆಶೀರ್ವಾದವನ್ನು ಪಡೆಯೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡುವುದು. ಇನ್ನು ವೃಶ್ಚಿಕ ರಾಶಿ, ಉದ್ಯೋಗ ಸ್ಥಳದಲ್ಲಿ ಸಂಶಯಗಳು, ಮೇಲಧಿಕಾರಿಗಳಿಂದ ದರ್ಪದಿಂದ, ಉದ್ಯೋಗದಲ್ಲಿನ ಗೊಂದಲದಿಂದ ಒತ್ತಡಕ್ಕೆ ಸಿಲುಕುವಂಥ ಒಂದು ವಾತಾವರಣ ಅಥವಾ ನಿದ್ರಾಭಂಗವನ್ನು ಮಾಡಿಕೊಡ್ತಕ್ಕಂಥದ್ದು, ಬೇರೆಯವರು ಮಾಡಿದಂಥ ಒಂದು ತಪ್ಪುಗಳು ಅಪವಾದಗಳಾಗಿ ನಿಮ್ಮ ಮೇಲೆ ಬರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು. ಸ್ವಲ್ಪ ಎಚ್ಚರಿಕೆ. BP, ಶುಗರ್, ರಕ್ತದೋಷಗಳು, ಜ್ವರ ಅಥವಾ ಬೆನ್ನು ನೋವುಗಳು ಅಂತಕ್ಕಂಥದ್ದು ಸ್ವಲ್ಪ ಆಸ್ಪತ್ರೆಗೆ ಅಲೆದಾಡಿಸುವಂಥದ್ದು ಅಥವಾ ಆಸ್ಪತ್ರೆಗೆ ದಾಖಲಾಗುವಂಥ ರೀತಿಯಲ್ಲಿ ಮಾಡುವಂಥದ್ದು, ಸ್ವಲ್ಪ ಎಚ್ಚರಿಕೆಯಿಂದ ನೋಡಿಕೊಳ್ತಕ್ಕಂಥದ್ದು ಆರೋಗ್ಯವನ್ನು ಬಹಳ ಒಳಿತು ಇವತ್ತಿನ ದಿವಸ ಈ ವೃಶ್ಚಿಕ ರಾಶಿ ಅನ್ನೋದಾಗಿರುವಂಥದ್ದು. ಈರುಳ್ಳಿಯನ್ನು ದಾನವಾಗಿ ನೀಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಧನುಸ್ಸು ರಾಶಿ, ತಂದೆಯಿಂದ ಆಕಸ್ಮಿಕವಾದಂಥ ಲಾಭವನ್ನು ಅನುಭವಿಸುವಂಥದ್ದು, ರಾಜಕೀಯ ವ್ಯಕ್ತಿಗಳಿಂದ, ಸರ್ಕಾರಿ ಅಧಿಕಾರಿಗಳಿಂದ, ಆಮದು ರಫ್ತು ವ್ಯಾಪಾರ ಕ್ಷೇತ್ರದಿಂದ ಅಥವಾ ಸರ್ಕಾರಿ ಅಧೀನದಲ್ಲಿ ಕೆಲಸ ಮಾಡುವವರಿಂದ ಅನುಕೂಲದ ಒಂದು ಸ್ಥಿತಿಯನ್ನು ನೋಡುವಂಥ ವಾತಾವರಣ, ಜ್ಯೋತಿಷ್ಯ, ಅರ್ಚಕರಿಗೆ ಅದರಲ್ಲೂ ಕೂಡ ತಂತ್ರಗಾರರಿಗೆ ಅನಿರೀಕ್ಷಿತವಾದಂಥ ಲಾಭಗಳು ಬರುವಂಥದ್ದು, ಮೇಲಧಿಕಾರಿಗಳೊಂದಿಗೆ ವಾಗ್ವಾದಕ್ಕಿಳಿಯುವಂಥ ಒಂದು ವಾತಾವರಣ ಇವತ್ತಿನ ದಿವಸ ಈ ಧನುಸ್ಸು ರಾಶಿನದ್ದಾಗಿರುವಂಥದ್ದು. ಬಿಲ್ಲವ ದಳವನ್ನು ತಲೆಯ ಮೇಲಿಟ್ಟು ಸ್ನಾನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಕರ ರಾಶಿ, ಅನಿರೀಕ್ಷಿತವಾದಂಥ ವಾದ ಅಥವಾ ಸೋಲು, ಅಪವಾದವನ್ನು ಅನುಭವಿಸುವಂಥದ್ದು, ನಷ್ಟ, ನೋವು, ನಿರಾಸೆ, ಅಪಕೀರ್ತಿಗಳು ಬರತಕ್ಕಂಥ ವಾತಾವರಣ, ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಅಥವಾ ಸರ್ಕಾರದಿಂದ ಅಥವಾ ರಾಜಕೀಯ ವ್ಯಕ್ತಿಗಳಿಂದ ತೊಂದರೆಗಳು ಎದುರಾಗುವಂಥದ್ದು, ಒತ್ತಡಕ್ಕೆ ಸಿಲುಕಿ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯನ್ನು ಅನುಭವಿಸುವಂಥದ್ದು, ಕೆಟ್ಟ ಸ್ಥಳದಲ್ಲಿ ವಾಹನ ಅಪಘಾತಗಳಾಗ್ತಕ್ಕಂಥದ್ದು, ವಾಹನ ಚಾಲನೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಇವತ್ತಿನ ದಿವಸ ಈ ಮಕರ ರಾಶಿಯಾಗಿರುವಂಥದ್ದು. ಕಾವಿ ಬಟ್ಟೆಯನ್ನು ದಾನವಾಗಿ ನೀಡೋದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕುಂಭರಾಶಿ, ಸಾಲದ ಶೂರಿಟಿಯಿಂದ ಅಥವಾ ಚೀಟಿ ವ್ಯವಹಾರದಿಂದ ಸಮಸ್ಯೆಗಳು, ಯಾರಿಗೂ ಕೂಡ ಶೂರಿಟಿ ಆಗ್ತಕ್ಕಂಥದ್ದು ಒಳಿತಲ್ಲ ಇವತ್ತಿನ ದಿವಸ ಆಗಿರತಕ್ಕಂಥದ್ದು. ದಾಂಪತ್ಯದಲ್ಲಿ ಸಂಶಯಗಳಾಗ್ತಕ್ಕಂಥದ್ದು, ಪರಸ್ಪರ ಅಪವಾದಗಳು ಬರುವಂಥದ್ದು, ಒಬ್ಬರಿಗೊಬ್ಬರು ನಿಂದನೆಯನ್ನು ಮಾಡಿಕೊಳ್ತಕ್ಕಂಥದ್ದು, ಪಾಲುದಾರಿಕೆಯಲ್ಲಿ ಉತ್ತಮ ಬೆಳವಣಿಗೆ ಅವಕಾಶಗಳು ಕೂಡಿ ಬರ್ತಕ್ಕಂಥ ಒಂದು ಸ್ಥಿತಿಗಳು, ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗಪಡಿಸಿಕೊಳ್ಳುವಲ್ಲಿ ಎಡವತಕ್ಕಂಥ ಒಂದು ಸ್ಥಿತಿಯನ್ನು ನೋಡುವಂಥದ್ದು, ವಿದ್ಯಾಭ್ಯಾಸದಲ್ಲಿ ಯಾಕೋ ಆಸಕ್ತಿ ಇಲ್ಲದಂಥ ವಾತಾವರಣ ಸೃಷ್ಟಿಯಾಗುವಂಥದ್ದನ್ನು ಈ ಕುಂಭರಾಶಿ ನೋಡುವಂಥದ್ದು. ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮೀನರಾಶಿ, ಪ್ರೀತಿ ಪ್ರೇಮದ ವಿಷಯಗಳಲ್ಲಿ ತಡೆ ಬೀಳ್ತಕ್ಕಂಥದ್ದು, ಮಕ್ಕಳಿಗೋಸ್ಕರ ಮಾಡಿದಂಥ ಒಂದು ಸಾಲದ ಸಮಸ್ಯೆಗಳು ತಂದೊಡ್ಡತಕ್ಕಂಥ ಸಮಸ್ಯೆಗಳನ್ನು ತಂದೊಡ್ತಕ್ಕಂಥದ್ದು, ಪ್ರತಿಭೆಗೆ ತಕ್ಕ ಮನ್ನಣೆ ಲಭಿಸದೇ ಇರತಕ್ಕಂಥ ಒಂದು ವಾತಾವರಣ, ಸಂತಾನ ದೋಷಗಳು, ಮಕ್ಕಳಿಂದಾದಂಥ ಎಡವಟ್ಟುಗಳು ಕುಟುಂಬವನ್ನು ಆತಂಕಕ್ಕೆ ದೂಡ್ತಕ್ಕಂಥದ್ದು, ಸ್ವಲ್ಪ ಭಯದ ವಾತಾವರಣಕ್ಕೆ ದೂಡ್ತಕ್ಕಂಥ ಸ್ಥಿತಿ ಈ ಮೀನರಾಶಿನೋದಾಗಿರುವಂಥದ್ದು. ಶಿವನಿಗೆ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಗುರುಜಿ, ಇನ್ನು ಮಾಟ ಮಂತ್ರ ದೋಷದಿಂದ ತುಂಬಾ ಜನ ನರಳಾಡ್ತಾ ಇರ್ತಾರೆ. ಇದಕ್ಕೆ ಶಾಶ್ವತ ಪರಿಹಾರ ಸಿಕ್ಕಿರುವುದಿಲ್ಲ. ಇದಕ್ಕೆ ಗುರುಗಳಿಂದ ಮಂತ್ರ ದೀಕ್ಷೆ ಪಡೆದ್ರೆ ಶಾಶ್ವತವಾಗಿ ಈ ದೋಷ ಶಮನವಾಗುತ್ತಾ? ಗುರುಜಿ, ಇನ್ನು ಮಾಟ ಮಂತ್ರ ದೋಷದಿಂದ ತುಂಬಾ ಜನ ಬಳಲ್ತಾ ಇರ್ತಾರೆ. ಆದರೆ ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅನ್ನೋ ವಿಚಾರಗಳು ತಿಳಿದಿರೋದಿಲ್ಲ. ತುಂಬಾ ಕಷ್ಟನ ಅನುಭವಿಸ್ತಾ ಇರ್ತಾರೆ. ಇದರಿಂದ ಗುರುಗಳಿಂದ ಪಡೆದಂತಹ ಯಂತ್ರ ಮಂತ್ರ ದೀಕ್ಷೆಯಿಂದ ಈ ದೋಷ ಮುಕ್ತವಾಗುತ್ತಾ, ದೋಷದಿಂದ ಮುಕ್ತಿ ಆಗ್ಬೋದಾ ಅಥವಾ ಅವರು ಸಂಕಷ್ಟನ ಕಡಿಮೆ ಮಾಡ್ಕೊಳ್ಬೋದಾ? ತಿಳಿಸ್ಕೊಡಿ ಗುರುಜಿ. ಖಂಡಿತ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ, ಪುಸ್ತಕದಲ್ಲಿ ಯಾವುದಾದ್ರು ಮಂತ್ರ ಸಿಕ್ಬಿಟ್ರೆ ಸಾಕು, ಅದನ್ನು ಪಠನೆ ಮಾಡೋದ್ರಿಂದ ಎಲ್ಲ ರೀತಿಯಾದ ಫಲಾಫಲಗಳು ಸಿಗ್ತದೆ. ಖಂಡಿತವಾಗಲೂ ಸಾಧ್ಯವೇ ಇಲ್ಲ. ಇದು ಶತಸಿದ್ಧ. ಅದಕ್ಕೆ ಒಂದು ಶಾಪವಿದೆ. ಮಂತ್ರಕ್ಕೆ ಮತ್ತು ಮೂಲಿಕೆಗಳಿಗೆ ಎರಡಕ್ಕೂ ಕೂಡ ಒಂದು ಶಾಪ ಇದೆ. ಅಗಸ್ತ್ಯ ಮುನಿಗಳಿಂದ ಶಾಪವಿದೆ. ಅಗಸ್ತ್ಯ ಮುನಿಗಳು ಅಂತಂದರೆ ಈ ಒಂದು ಪ್ರಪಂಚದಲ್ಲಿ
ವನದೇವತೆ ಮತ್ತು ಮಂತ್ರದೇವತೆಗಳು ಕೂಡ ವಾಗ್ವಾದಗಳನ್ನು ನಡೆದು ಅದು ನಾನು ಮೇಲೂ ಅನ್ನೋ ರೀತಿಯಾದಂಥ ಸ್ಥಿತಿಗೆ ತಲುಪಿ ತದನಂತರವಾಗಿ ಅದು ಪ್ರಪಂಚದ ವಿಕೋಪಕ್ಕೆ ಆ ಆಹುತಿಯನ್ನು ಕೊಡ್ತಕ್ಕಂಥ ಪ್ರಪಂಚವನ್ನು ಅಲ್ಲೋಲ ಕಲ್ಲವನ್ನು ಮಾಡ್ತಕ್ಕಂಥ ಒಂದು ಸ್ಥಿತಿಗೆ ನಿರ್ಮಾಣವಾಗಿ ಬಂದಾಗ ಅಗಸ್ತ್ಯ ಮುನಿಗಳು ಒಂದು ಶಾಪವನ್ನು ಕೊಡ್ತಾರೆ. ಯಾಕೆಂದರೆ ಸ್ವತಂತ್ರವಾಗಿ ಬಿಟ್ಟಿದ್ರು ಮಂತ್ರದೇವತೆ ಮತ್ತು ಮೂಲಿಕೆ ದೇವತೆ ವನದೇವತೆಯು ಕೂಡ ಸ್ವತಂತ್ರವಾಗಿದ್ದಾಗ ತನ್ನದೇ ಆದಂಥ ರೀತಿಯಲ್ಲಿ ಪ್ರಭಾವವನ್ನು ಬೀರೋದಕ್ಕೆ ಶುರುವಾಗ್ತಾ ಹೋದರು. ಆಗ ಅಗಸ್ತ್ಯ ಮುನಿಗಳು ಒಂದು ಶಾಪವನ್ನು ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಗುರುಮುಖಿಯನ್ನು ಕಲಿದಂಥ ಮಂತ್ರಗಳಾಗಿ ಅವರಿಗೆ ಫಲವನ್ನು ಯಾವುದೇ ಕಾರಣಕ್ಕೂ ಕೊಡದ ರೀತಿಯಲ್ಲಿ ಮಂತ್ರದೇವತೆಗೆ ಶಾಪವನ್ನು ಕೊಡ್ತಾಳೆ. ಅದೇ ರೀತಿಯಲ್ಲಿ ವನದೇವತೆಗೆ ಒಂದು ಶಾಪವನ್ನು ಕೊಡ್ತಾಳೆ. ಸರಿಯಾದ ರೀತಿಯಲ್ಲಿ ಗುರುವಿನ ಮುಖಾಂತರವಾಗಿ ತಿಳಿದುಕೊಳ್ಳದೆ ಮಾಡ್ತಕ್ಕಂಥ ಮಂತ್ರಗಳಾಗ್ಬೋದು ಅಥವಾ ಪ್ರಯೋಗಗಳಾಗ್ಬೋದು ಅಥವಾ ಮೂಲಿಕೆಗಳಾಗ್ಬೋದು ಅಥವಾ ಔಷಧಿಗಳಾಗಬಹುದು. ಇದು ಕೂಡ ಔಷಧಿಗಳು ಕೂಡ ಗುರುವಿನ ಹತ್ರ ಇದ್ದು ಗುರುವಿನಿಂದಲೇ ಪಡ್ಕೊಂಡು ಹೋಗಬೇಕು. ಈ ರೀತಿ ಮಾಡಿದಾಗಲೇ ಅದರ ಪರಿಪೂರ್ಣವಾದಂಥ ಫಲಗಳು ಲಭಿಸಬೇಕು. ಗುರುಮುಖಾನಂತರವಾಗಿ ಬಂದಿರತಕ್ಕಂಥ ಮಂತ್ರದೀಕ್ಷೆಯಿಂದ ದೀಕ್ಷೆಯನ್ನು ಪಡೆದು ಅದನ್ನು ಸಿದ್ಧಿಯನ್ನು ಮಾಡಿಕೊಂಡು ಅದರ ಮುಖಾಂತರವಾಗಿ ಮೂಲಿಕೆಗಳಿಗೆ ಪ್ರಯೋಗವನ್ನು ಮಾಡಿ ಮೂಲಿಕೆ ಮುಖಾಂತರವಾಗಿ ನಾವು ಫಲವನ್ನು ಪಡೆಯಬೇಕು. ಇದು ಶತಸಿದ್ಧ. ಈ ರೀತಿ ಮಾಡ್ತಕ್ಕಂಥವ್ರು ತುಂಬ ಅಪರೂಪದಲ್ಲಿ ಅಪರೂಪ, ವಿರಳದಲ್ಲಿ ವಿರಳ. ಯಾಕೆಂದರೆ ಅದಕ್ಕೆ ಕೆಲವೊಂದು ಬಾರಿ ಪ್ರಾಣವನ್ನು ಕೂಡ ಒತ್ತೆ ಇಡಬೇಕಾದಂಥ ಸಂದರ್ಭಗಳು ಸನ್ನಿವೇಶಗಳು ಬರ್ತದೆ. ಅಂಥ ಸಂದರ್ಭಗಳನ್ನು ನಾವು ಎದುರಿಸಿದ್ದೀವಿ ಸಾಕಷ್ಟು. ಈ ರೀತಿಯಾಗಿ ಅದಕ್ಕೋಸ್ಕರವಾಗಿ ಬುಕ್ಸ್ನಲ್ಲಿ ಸಿಗ್ತಕ್ಕಂಥ ನೇರವಾಗಿ ಮಂತ್ರವನ್ನು ಪಠನೆ ಮಾಡ್ತಿದ್ದಂಗೆ ಫಲ ಸಿಗುತ್ತೆ ಅಂತಕ್ಕಂಥದ್ದು ಶುದ್ಧ ಸುಳ್ಳು. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರಿಗೂ ಕೂಡ ಇದೇ ಭಾನುವಾರ ಅಮಾವಾಸ್ಯೆ ಇರ್ತಕ್ಕಂಥದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಮಂತ್ರದೀಕ್ಷೆ ಮತ್ತು ಯಂತ್ರದೀಕ್ಷೆ ಯಾವುದೇ ಸಮಸ್ಯೆಗಳಿದ್ರಿ, ಮಾಟ ಮಂತ್ರ ತಂತ್ರ ದೋಷಗಳಾಗ್ಬೋದು, ಶತ್ರು ದೋಷಗಳಾಗ್ಬೋದು, ಆರೋಗ್ಯ ದೋಷಗಳಾಗ್ಬೋದು, ಬಾಲಗ್ರಹ ದೋಷಗಳಾಗ್ಬೋದು, ಉದ್ಯೋಗ ವ್ಯಾಪಾರದ ದೋಷಗಳಾಗ್ಬೋದು, ಯಾವುದೇ ದೋಷಗಳಿದ್ದರೂ ಕೂಡ ಪರಿಹಾರವರ್ತವಾಗಿ ಇದೇ ಭಾನುವಾರ ಅದನ್ನು ದೀಕ್ಷೆಯನ್ನು ಎಲ್ಲರಿಗೂ ಕೂಡ ಕೊಡುವಂಥ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೀವಿ, ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಶುಭವಾಗಲಿ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ಸಾಕಷ್ಟು ಜ್ಯೋತಿಷ್ಯದ ಮಾಹಿತಿಯನ್ನ ತಿಳಿಸ್ಕೊಟ್ರಿ, ಧನ್ಯವಾದ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ವೀಕ್ಷಕರೇನು ಗುರುಜಿಯವರ ನೇರ ಭೇಟಿಗಾಗಿ ಈ ಅಡ್ರೆಸ್ ಮತ್ತೆ ಫೋನ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಶಿವಶ್ರೀ ಜ್ಯೋತಿಷ್ಯ ಕೇಂದ್ರ ನಂಬರ್ 5, 3ನೇ ಮುಖ್ಯ ರಸ್ತೆ, ಶಂಕರನಗರ, ಮಹಾಲಕ್ಷ್ಮಿ ಲೇಔಟ್, ಬಸ್ ಸ್ಟಾಪ್ ಹತ್ತಿರ, ಬೆಂಗಳೂರು 560096. ಇನ್ನು ದೂರವಾಣಿ ಸಂಖ್ಯೆ ಹೀಗಿದೆ: 997227371119. ಮತ್ತೊಂದು ದೂರವಾಣಿ ಸಂಖ್ಯೆ 9686869938. ರಾಶಿ ಭವಿಷ್ಯದ ವಿಭಿನ್ನ ಪ್ರಯತ್ನ, ನೇರ ಭವಿಷ್ಯ. ನಿಮ್ಮ ಕಷ್ಟಗಳಿಗೆ ನೇರ ಪ್ರಸಾರದಲ್ಲೇ ಸಿಗಲಿದೆ ಪರಿಹಾರ. ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕಾದ್ರೆ ಭಾಗವಹಿಸಲು ಇಚ್ಛಿಸುವವರು ಈ ವಿಳಾಸಕ್ಕೆ ಪತ್ರ ಬರೆಯಿರಿ. ಅಡ್ರೆಸ್ ಹೀಗಿದೆ: ಪಬ್ಲಿಕ್ ಟಿವಿ ರಾಶಿ ಭವಿಷ್ಯ ವಿಭಾಗ, 4ನೇ ಮಹಡಿ, ಟಿಟಿಎಂಸಿ ಬಿಎಂಟಿಸಿ ಬಿಲ್ಡಿಂಗ್, ಯಶವಂತಪುರ ಸರ್ಕಲ್, ಯಶವಂತಪುರ, ಬೆಂಗಳೂರು 560022. ವೀಕ್ಷಕರೇ, ಇದಾಗಿತ್ತು ಈ ದಿನದ ರಾಶಿ ಭವಿಷ್ಯ ಕಾರ್ಯಕ್ರಮ. ಇದರ ಮೂಲಕ ಯಡಿಯೂರಪ್ಪನವರಿಗೆ ರಾಜಕೀಯ ಪುನರ್ಜನ್ಮವೂ ಸಿಕ್ಕಿತು. ಅಕ್ರಮ ಗಣಿಗಾರಿಕೆಗಾಗಿ 20 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದ ಪ್ರಕರಣದಲ್ಲಿ ಸಿಬಿಐ ವಿಶೇಷ ನ್ಯಾಯಾಲಯ ಇವತ್ತು ಯಡಿಯೂರಪ್ಪನವರಿಗೆ ಕ್ಲೀನ್ ಚಿಟ್ ಕೊಟ್ಟಿತ್ತು. ಕಳೆದ ಹಲವಾರು ದಿವಸಗಳಿಂದ ತುಂಬಾ ಸೀರಿಯಸ್ ಆಗಿರುವಂತಹ ವಾತಾವರಣ. 55 ದಿನಗಳ ಬಳಿಕ ಕಾಡಾನೆ ಸಿದ್ದನನ್ನ ಒಂದಷ್ಟು ಸರ್ಕಸ್ ಮಾಡಿ ಆತನಿಗೆ ರಿಲೀಫ್ ಕೊಡುವಂತಹ ಪ್ರಯತ್ನ ಆಯಿತು. ಆದರೆ ಎಲ್ಲವೂ ಕೂಡ ಈಗ ವಿಫಲ ಆದಂಗೆ ಕಾಣಿಸ್ತಾ ಇದೆ. ಕ್ರೇನ್ ಅನ್ನ ತರಿಸಿ ಕಾಡಾನೆ ಸಿದ್ದನನ್ನ ಎತ್ತೋದಕ್ಕೆ ಹೆಣಗಾಡಿ ಸೋತೋದ್ರು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು.